ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆಯ ಮಗ ಅಯ್ಯೂಬ್ ನಾಟಿಕಾರ. ಇವತ್ತು ವಿಷಯ ಏನದಪ್ಪ ಅಂತಂದ್ರೆ, ನಮ್ಮ ಇಂಡಿಯಾ ಸರ್ಕಾರಿ ಹಾಸ್ಪಿಟಲ್ ಕುರಿತು ಏನದ ವಿಷಯ ಅದ. ಅಲ್ಲಿ ಸಮಸ್ಯೆ ಏನದಪ್ಪ ಅಂದ್ರೆ, ಗ್ಯಾನಕಾಲಜಿಸ್ಟ್ ಡಾಕ್ಟರ್ ಅಲ್ಲಿ ಇಲ್ಲ. ಅದು ಇರಲಾರ್ದ ಕಾರಣಕ್ಕಾಗಿ ಹೆಣ್ಮಕ್ಳ ಸಮಸ್ಯೆಗಳು ಬಗೆಹರಲ್ಲ ಅಲ್ಲಿ. ಯಾಕಪ್ಪ ಅಂದ್ರೆ ಅಲ್ಲಿ ಡೆಲಿವರಿ ಆಗಲಿ, ಪ್ರೆಗ್ನೆನ್ಸಿ ಹೆಣ್ಮಕ್ಳಾಗಲಿ ಅಲ್ಲಿ ಹೋದಾಗ ಅಲ್ಲಿ ಡಾಕ್ಟರ್ ಇರಲ್ಲ. ಅವ್ರಿಗೆ ಭಾಳ ತೊಂದರೆ ಆಗ್ಲಾಗ್ತದೆ. ಅಲ್ಲಿ ತೊಂದರೆ ಆದ ಕಾರಣಕ್ಕಾಗಿ ಅಲ್ಲಿ ಇದ್ದವರು ಅಲ್ಲಿ ಬಿಜಾಪುರಕ್ಕೆ ಹೋಗ್ರಿ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ ಅಂತ ಕಳಿಸ್ತಾ ಇದ್ದಾರೆ. ನಮ್ಮ ದುರ್ದೈವ ಏನದಪ್ಪ ಅಂತಂದ್ರೆ, ಇಲ್ಲಿ ಇಂಡಿ ಮತಕ್ಷೇತ್ರದಾಗ ನಮ್ಮ ಇದ್ದ ಶಾಸಕರಿಗೆ ನಾವು ಯಶವಂತರಾಯ ಗೌಡರಿಗೆ 3 ಸಲ ಗೆಲ್ಸಿವಿ. ಅದೇ ಥರ ನಮ್ಮ ಹಿಂದಿನ ಶಾಸಕರನ್ನ ರವಿ ಪಾಟೀಲ್ರಿಗೂ 3 ಸಲ ಗೆಲ್ಸಿದ್ದೀವಿ. ಅವ್ರಿಗೂ ಕೂಡ ಒಂದು ಸಲ ಅವ್ರು ಜೈಲ್ದಾಗಿದ್ರೂ ಅವರಿಗೆ ಈ ನಮ್ಮ ಮತಕ್ಷೇತ್ರ ಜನ ಜೈಲ್ದಾಗ ಕೂತು ಗೆಲ್ಸ್ಯಾರ. ಇಷ್ಟು ದೊಡ್ಡ ಮನಸ್ಸದವ್ರು ನಮ್ಮ ಇಂಡಿ ಮತಕ್ಷೇತ್ರ ಜನ, ಇಷ್ಟು ಸ್ವಾಭಿಮಾನಿ ಜನ, ಇಷ್ಟು ಇನ್ನಿಸೆಂಟ್ ಪರ್ಸನ್ಸ್ ಇಲ್ಲಿ. ಅದೇ ಥರ ನಮ್ಮ ಇಂಡಿ ಶಾಸಕರಿಗೂ 3 ಸಲ ಗೆಲ್ಸಾರ. ಇಲ್ಲಿ ದುರ್ದೈವ ಏನದಪ್ಪ ಅಂದ್ರೆ, ಶಾಸಕರು ನಮ್ಮ ಇಂಡಿ ಮತಕ್ಷೇತ್ರಗೆ ಇಂಡಿ ತಾಲೂಕಿಗೆ ಜಿಲ್ಲಾ ಮಾಡ್ತೀನಿ ಅಂತಲ್ಲ ಮಾಡ್ಲಿಕ್ಕೆ ನಮಗೂ ಭಾಳ ಖುಷಿ ಆಗ್ತಿದೆ, ಮಾಡ್ರಿ. ಆದ್ರೆ ಇಂಡಿಯಿಂದ ಜನ ಹೆರಿಗೆ ಮಾಡ್ಕೊಳಕ್ಕೆ ತಡವಲದಾಗ ಹೊಂಟಾರ. ತಡವಲಗದಾಗ ಅಲ್ಲಿ ಹೋಗಿ ಹೆರಿಗೆ ಮಾಡ್ಕೊಂಡು ಅಲ್ಲಿ ಸಿಜರಿಂಗ್ ಮಾಡ್ಕೊಂಡು ಬರ್ತಾರೆ. ಆದರೆ ನೋಡ್ರಿ, ನಮ್ದು ದುರ್ದೈವ ಹೆಂಗದಪ್ಪ ಅಂದ್ರೆ, ಹಳ್ಳಿ ಜನ ಪ್ಯಾಟಿಗೆ ಬರಬೇಕು. ಪ್ಯಾಟಿ ಜನ ಹಳ್ಳಿಗೆ ಹೋಗ್ಲಾಕತ್ತಾರೆ. ಇವ್ರು ನಮ್ಮ ಇಂಡಿ ಶಾಸಕರು ಎದಿ ಬಡ್ದು ಹೇಳ್ತಾರೆ, ನಾ ಶಾಸಕ, ನಾ ಇದು ಮಾಡ್ತೀನಿ, ನಾ ಅದು ಮಾಡ್ತೀನಿ, ನಾ ಚಂಡ ಪುಟ್ಟದಂಗೆ ಪುಟ್ಟಿತೀನಿ ಅಂತ ವಿಷಯ ಇದು ಸ್ಟೇಜ್ ಮ್ಯಾಗ ಹೇಳ್ತಾರೆ. ಸಾಹೇಬ್ರ, ಎಲ್ಲಿ ಚಂಡ ಪುಟ್ಟದಾಗ ಪುಡ್ತೀರಿ? ಚಂಡ ಪುಟ್ಟಿನಾಗ ಪುಟ್ಟಿದ್ರೆ ಇಲ್ಲಿ ಹಾಸ್ಪಿಟಲ್ದಾಗ ಪುಟ್ಟಿರೋದು. ಹೇಳ್ರಿ ಅವ್ರಿಗೆ, ಏನು ಮಾಡಾಕತ್ತೀರೋ ಸಾರ್ವಜನಿಕ ಕೆಲಸ ಮಾಡಾಕತ್ತಿಲ್ಲ ಅಂತ ಹೇಳ್ರಿ. ಏನು ಮಾಡಾಕತ್ತೀರಿ ನೀವು? ಉಲ್ಟಾ ಹಳ್ಳಿ ಜನ ಇಲ್ಲಿ ನಮ್ಗೆ ಇಲ್ಲಿ ಇಂಡಿಗೆ ಬರಬೇಕು. ಇಂಡಿ ಜನ ಹಳ್ಳಿಗೆ ಹೋಗಿ ಅಲ್ಲಿ ಆಪ್ರೇಷನ್ ಮಾಡಿ ಅಲ್ಲಿ ತೋರ್ಸ್ಕೊಂಡು ಬರಾಕತ್ತಾರ. ನಿಮ್ಗೆ ಏನಾರೇ ಇಂಡಿ ಬಗ್ಗೆ ಕಾಳಜಿ ವಿಶೇಷವಾಗಿ ಆದೋ ಇಲ್ಲೋ? ನಾ ಇಷ್ಟೇ ನಿಮ್ಮ ಪ್ರಶ್ನೆ ಕೇಳೋದು. ಏನು ಮಾಡಾಕತ್ತೀರಿ ನೀವು? ಏನೂ ಮಾಡ್ತಾ ಇಲ್ಲ. ಜನರ ವಿಶ್ವಾಸ ಜೊತೆ ಆಡ್ತಾ ಇದ್ದೀರಿ, ಮತ್ತೇನಿಲ್ಲ. ತಮ್ಮ ಸ್ವಾಭಿಮಾನಕ್ಕಾಗಿ, ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲಿ ಬೆಂಗಳೂರದಾಗ ನಮ್ಮ ಸಚಿವ ಸ್ಥಾನ ಕೊಡ್ರಿ ಅಂತ ಅಲ್ಲಿ ಹೋಗಿ ಕೂತೀರಿ. ಇಲ್ಲಿ ಜನ ಹೆರಿಗೆ ಆಗ್ಲಾರ್ದೆ ಬಿಜಾಪುರಕ್ಕೆ ಹೊಂಟಾರ, ಸೋಲಾಪುರಕ್ಕೆ ಹೊಂಟಾರ. ಇಲ್ಲಿ ಸರ್ಕಾರಿ ದವಾಖಾನಾಗ ಯಾರೂ ಹೇಳೋರು ಕೇಳೋರು ಇಲ್ಲ. ಅಲ್ಲಿ ಟೋಟಲ್ ಅವ್ಯವಸ್ಥೆ ಅದ. ಅಲ್ಲಿ ತಾಲೂಕು ಆಫೀಸರ್ ಹೋದ್ರೆ ಅಲ್ಲಿ ಸಿಗಲ್ಲ. ಅವರು DHO ಮಾತಾಡಿದ್ರೆ, ಗುಣಾರಿ ಅಂತ DHO ಅವ್ರಿಗೆ ಮಾತಾಡಿದ್ರೆ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ, ನೀವೇ ನೋಡ್ರಿ ಯಾರು ಇದ್ರ ಹಾಕೋಣ ಅಂತ ಹೇಳ್ತಾರೆ. ನೋಡಿ, ಡಿಸ್ಟಿಕ್ ಆಫೀಸರ್ ಗುಣಾರಿ ಅಂತ ಅವ್ರಿಗೆ ಬಗ್ಗೆ ಏನು ಹೇಳ್ಬೇಕು? ನಾ ಗುಣಾರಿ ಸಾಹೇಬ್ರು ಈ ಮೂಲಕ ನಿಮ್ಗೆ ಹೇಳಕೊತ್ತೀನಿ, ಯಾರ್ಯಾರಲ್ಲಿ ಇಂಡಿ ಒಳಗೆ ಯಾರ್ಯಾರು ಎಕ್ಸ್ಪೈರ್ ಆದ್ರು, ಸತ್ರು, ಏರ್ಯಾರು ಬೇಜವಾಬ್ದಾರಿ ಕೆಲಸ ಆದ್ರೆ ಗುಣಾರಿ ಸಾಹೇಬ್ರ ನಿಮ್ಗೆ ಹೊಟ್ಟೆ ಬಿಡಲ್ಲ. ನೀವು ನೋಡಕತ್ತೀರ, ಅದ ಹೆಣ ಇಲ್ಲಿ ಸರ್ಕಾರಿ ಹಾಸ್ಪಿಟಲ್ ಮುಂದೆ ಇಟ್ಟು ನಿಮ್ಗೆ ಏನು ಮಾಡ್ಬೇಕು ಅದು ಮಾಡ್ತೀವಿ. ನೀವು ಏನು ಮಾಡಕತ್ತೀರಿ ಗೊತ್ತೇನು ಗುಣಾರಿ ಸಾಹೇಬ್ರ? ಸತ್ತ ಹೆಣಕ್ಕೆ ರೊಕ್ಕ ತೊಗೊಳಕತ್ತೀರಿ ನೀವು. ಜನ ಸಾಯ್ಲಾಕತ್ತಾರ ನಿಮ್ಮ ಹೆಸರ ಮ್ಯಾಗ. ಆ ಪಗಾರ ಏನು ತೊಗೊಳಕತ್ತೀರಲ್ಲ, ನೀವು ಚಂದಾಗಿ ನಿಷ್ಠಾವಂತ ಕೆಲಸ ಮಾಡಿದ್ರೆ ಅದು ಪಗಾರ ನಿಮ್ಗೆ ಹತ್ತಲಿ. ಇಲ್ಲಿಕಂದ್ರೆ ನೀವು ಹುಳ ಬಿದ್ದು ಸಾಯ್ತೀರಿ. ನೀವು ನಿಮ್ಮ ಮಕ್ಕಳ ಮರಿ, ನೀವು ಹೆಂಡ್ರ ಮಕ್ಕಳು ಯಾರೂ ಉಳಲ್ಲ. ಅದು ನೇರವಾಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ಡಾಕ್ಟರ್ ಅಂದ್ರೆ ನೀವು ದೇವರಿದ್ದಂಗೆ, ಸೆಕೆಂಡ್ ದೇವರಿದ್ದಂಗೆ. ನಾವು ನಿಮ್ಗೆ ಯಾವನಾರೇ ಫೋನ್ ಹಚ್ಚಿದ್ರೆ, ನೀವು ಡಿಸ್ಟಿಕ್ ಆಫೀಸರ್, ನೀವು ಜವಾಬ್ದಾರಿಯುತವಾಗಿ ಕೆಲಸ ಮಾಡೋರು, ನಿಮ್ಗೆ ಫೋನ್ ಹಚ್ಚಿದ್ರೆ ನಾವು ಉಡಾಪಿ ಉತ್ತರ ಕೊಡ್ತೀರಿ. ನೀವು ಡಿಸ್ಟಿಕ್ ಆಫೀಸರ್ ಧ್ಯಾನ ಇರ್ಬೇಕು. ನಿಮ್ಗೆ ನಾಚಿಕೆ ಬರಬೇಕು. ನಿಮ್ಗೆ ನಾಚಿಕೆ ಬರಬೇಕು. DTO ಅಂತ ಅನ್ಸ್ಕೊಳ್ಳೋಕೆ, DHO ಅಂತ ಅನ್ಸ್ಕೊಳ್ಳೋಕೆ ನಾಚಿಕೆ ಬರಬೇಕು ನಿಮ್ಗೆ. ಸಾರ್ವಜನಿಕರು ಫೋನ್ ಹಚ್ಚಿದ್ರೆ ನಾನು ಜಲ್ದಿ ಹೇಳಿ, ನಾನು ಮೀಟಿಂಗ್ ಹೋಗ್ಬೇಕಾಗ್ತಾ ಇರ್ತೀರಿ. ಮೀಟಿಂಗ್ ಎದಕ್ಕೆ ಮಾಡೋರು ನೀವು? ಸಾರ್ವಜನಿಕರ ಪರವಾಗಿ ಮಾಡೋರಿಲ್ಲ. ಸಾರ್ವಜನಿಕ ಸಾಯ್ಲಾಕತ್ತಾರೆ ಅಂತ ಫೋನ್ ಹಚ್ಚಿದ್ರೆ ನೀವು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಏನಾರ ಬುದ್ಧಿ ಆಗಿಲ್ಲೋ, ಇನ್ನು DHO ಯಾರು ಮಾಡ್ರಿ? ನಿಮ್ಗೆ ಸಾರ್ವಜನಿಕರ ಸಮಸ್ಯೆ ಕೇಳಿಕಂದ್ರೆ ನಿಮ್ಗೆ ಎದಕ್ಕೆ ಇಡಬೇಕು? ನಿಮ್ಮ ಕೈಲಿ ಕೆಲಸ ಆಗಿ ಬಿಟ್ಬಿಡ್ರಿ, ಮತ್ತೊಬ್ರು ಯಾರಿಗೆ ಕರ್ಕೊಂಬರ್ತೀವಿ. ಇದೇ ಮೂಲಕ ನಾವು UT ಖಾದರ್ ಸಾಹೇಬ್ರಿಗೆ ನಾವು ಹೇಳ್ತಾನೆ ಮನವಿ ಮಾಡ್ತಾ ಇದ್ದೀನಿ, ಕೈ ಜೋಡಿಸಿ ಸಾಹೇಬ್ರ, ನಾವು ನಿಮ್ಗೆ TV ಒಳಗೆ ನೋಡ್ತಾ ಇದ್ದೀವಿ, ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಒಂದು ಸಲ ತಮ್ಗೆ ಅವಕಾಶ ಸಿಕ್ಕರೆ ಅವಕಾಶ ಮಾಡ್ಕೊಂಡು ಇಂಡಿ ನಮ್ಮ ಹಾಸ್ಪಿಟಲ್ಗೆ ಬಂದು ವಿಸಿಟ್ ಮಾಡಬೇಕು. ಇಲ್ಲಿ ಟೋಟಲ್ ಅವ್ಯವಸ್ಥೆ ಅದ. ಇಲ್ಲಿ ಸಿಬ್ಬಂದಿ ವರ್ಗದವ್ರು ಚೆಂದಾಗಿ ಕೆಲಸ ಮಾಡ್ತಾ ಇಲ್ಲ. ಹಳ್ಳಿ ಜನ ಬಂದಿರ್ತಾರೆ, ಅವ್ರಿಗೆ ಬೆದರಿಸಿ ಕೆಲಸ್ತಾರೆ. ಸ್ಕ್ಯಾನಿಂಗ್ ಮಾಡೋರು ಇರಲ್ಲ, ಡಾಕ್ಟರ್ಸ್ ಇರಲ್ಲ. ಒಮ್ಮೊಮ್ಮೆ ಏನಾರು ಮಾಡಿ ಏನು ಚೀಟಿ ಬರೆದು ಕೊಟ್ಬಿಡೋದು ಅವ್ರಿಗೆ ಏನೂ ಗೊತ್ತಿರಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರೋರು ಅಮಾಯಕರು ಬರ್ತಾರೆ, ಬಡವರು ಬರ್ತಾರೆ, ರೈತರು ಬರ್ತಾರೆ. ಹೌದೇನಿಲ್ರಿ? ಇಂಡಿ ಮತಕ್ಷೇತ್ರ ಜನ ನಾನು ಕೇಳ್ತಾ ಇದ್ದೀನಿ, ನಿಮ್ಗೆ ಎಷ್ಟು ತೊಂದರೆ ಆಗ್ತದೆ ಇಲ್ಲಿ ಬಂದ್ರೆ? ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ. ಆ ಹಾಸ್ಪಿಟಲ್ ನೋಡ್ಬೇಕಂದ್ರೆ ತಾಲೂಕು ಹಾಸ್ಪಿಟಲ್ ಅಂತ ಹೆಸರಿಟ್ರಿ. ಅಲ್ಲಿ ರೋಡ್ ಹೋಗ್ಲಾಕಿರೋ ಸಮಸ್ಯೆ ಏನದ? ಹಲವಾರು ಸಲ ನಾನು ಶಾಸಕರಿಗೆ ಕೈ ಜೋಡಿಸಿ ಬೆಳ್ಕೊಂಡಿನಿ, ಶಾಸಕರದ್ದು ಕೆಲಸ ಮಾಡ್ರಿ ಅಂತ. ನೀವೇನು ಮಾಡಾಕತ್ತೀರಿ?
ನಮ್ಮ ಸಚಿವ ಬೇಕಂತ ಅಲ್ಲಿ ಹೋಗ್ತೀರಿ, ಜನ ಸಾಯ್ಲಾಕತ್ತಾರೆ ಇಲ್ಲಿ. ಸಾಹೇಬ್ರ ನಿಮ್ಗೆ ಏನು ಹೇಳಬೇಕು ಯಶವಂತರಾಯಗೌಡ ಸಾಹೇಬ್ರೆ, ನೀವು 3 ಸಲ ಶಾಸಕರಿಗೆ ನಿಮ್ಮ ಸ್ವಂತ ಅನುಭವ ಅದ, ನಿಮ್ಗೆ ಗೊತ್ತಾಗಲ್ಲ? ವಿಶೇಷ ಸೇವೆ ಕರಿಬೇಕು, ಡಾಕ್ಟರ್ಸ್ ಕರಿಬೇಕು, ಆ DHO ಕರಿಬೇಕು, ನಮ್ಮ ಇಂಡಿ ಮತ್ತು ಇಂಡಿ ಒಳಗೆ ಏನು ನಡೆದ ಅಂತ ಹೇಳಬೇಕು. ಅದನ್ನು ನಿಮ್ಗೆ ಹ್ಯಾಂಗೆ ಶಾಸನ ಮಾಡಬೇಕು, ಆಡಳಿತ ಹ್ಯಾಂಗೆ ಮಾಡಬೇಕು ಅದನ್ನು ನಾವು ಕಲಿಸ್ಕೊಡ್ಬೇಕು ನಿಮ್ಗೆ. ವಿಶೇಷ ಸಭೆ ಕರೀರಿ ಡಾಕ್ಟರ್ಸ್ಗೆ ಎಲ್ಲರಿಗೆ ಏನು ಮಾಡಕತ್ತೀರಿ, ಅಲ್ಲಿ ಅವ್ಯವಸ್ಥೆ ಏನದ, ಅಲ್ಲಿ ಎಲ್ಲ ವ್ಯವಸ್ಥೆ ಅದ. ಇವರು ಡಾಕ್ಟರ್ಸ್ಗಳು ಏನದ, ಅಲ್ಲಿ ಜವಾಬ್ದಾರಿ ಮಂದಿ ಏನದ, ಜವಾಬ್ದಾರಿ ತಗೋಗಿ ಕೆಲಸ ಮಾಡ್ತಾ ಇಲ್ಲ. ಅದಕ್ಕಾಗಿ ಅಂಥದ್ದು ಪರಿಸ್ಥಿತಿ ಆಗಿತ್ತು ನಮ್ಮ ಇಂಡಿದಿಂದ ನಮ್ಮ ನಗು ಬರಾಕತ್ತೈತಿ ಶಾಸಕರು ನಿಮ್ಮ ಮ್ಯಾಗ. 3 ಸಲ ಶಾಸಕರಾಗಿರಿ. ನಮ್ಮ ಇಂಡಿದು ತಾಲೂಕಾ ಹಾಸ್ಪಿಟಲ್ ಇಂಡಿದಿಂದ ಜನ ಅಲ್ಲಿ ಇದಕ್ಕೆ ಹಳಿಗೆ ಹೋಗಿ ಇದು ಮಾಡಕತ್ತಾರ. ನಾನು ಭಾಳ ನಿಮ್ಯಾಗ ನಗು ಬರಾಕತ್ತೈತಿ. ನಿಮ್ಮನ್ನು ಏನು ಹೇಳ್ಬೇಕಂತ ಅನ್ನೋದು. ನೀವು ಭಾಳ ಶಾಣ್ಯಾರು, ಯಾಕೆ ಹಿಂಗೆ ಮಾಡಕತ್ತೀರಿ ಗೊತ್ತಿಲ್ಲ. ಎಲ್ಲ ಆಫೀಸರ್ಸ್ ತಂದಿರಲ್ಲ ಇಂಡಿಗೆ, ಯಾವ ಕೆಲಸ ಮಾಡ್ತಿಲ್ಲ. ಕ್ಲಾಸ್ 1 ಆಫೀಸರ್ಸ್ನು ಏನು ಕೆಲಸ ಮಾಡಕತ್ತಿಲ್ಲ. ಬಹುತೇಕ ನಿಮ್ಗೆ ಬೆಳೆಸ್ಲಾಕ ಕೆಲಸ ಮಾಡಕತ್ತಾರೆ ಅಂತ ನಾ ಹೇಳಕ್ಕೆ